ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಮಾರ್ಚು ಇನ್ನು ಶುರುವಾಗಿ ಕೇವಲ 5 ದಿನ ಆಗಿದೆ. ಆಗಲೇ ಬೆಂಗಳೂರಲ್ಲ, ಇಡೀ ರಾಜ್ಯಾದ್ಯಂತ ಈ ಸಲ ಬೇಸಿಗೆಯ ಬಿಸಿಲು ಸುಡ್ತಾ ಇದೆ ಅಂತ ಅನ್ಬೋದು. ಇನ್ನು ಈ ವರ್ಷ ಬೇಸಿಗೆಯಲ್ಲೂ ಕೂಡ ಬಿಸಿಲು ಬೆಂಕಿಯ ರೀತಿ ಸುಡುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆಯವರು ಕೊಟ್ಟಿರುವಂಥದ್ದು. ಸೊ ಅದೇ ರೀತಿಯಾಗಲಿ ಈಗಾಗಲೇ ಬೆಂಗಳೂರಿನಲ್ಲಿ 34 ಡಿಗ್ರಿಗೂ ಹೆಚ್ಚಿನ ಒಂದು ಬಿಸಿಲಿರುವಂಥದ್ದು. ಸೊ ಇದರ ನಡುವೆ ಬೆಂಗಳೂರಿನಲ್ಲಿ ಈ ಬಾರಿ ಅಂದರೆ ಕರ್ನಾಟಕದಾದ್ಯಂತ ಮಳೆಯ ಕೊರತೆ ಆಗಿರೋದ್ರಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವುಗಳ ಕಡೆ ಕುಡಿಯುವ ನೀರಿಗೆ ಒಂದು ಹಾಹಾಕಾರ ಶುರುವಾಗಿರುವಂಥದ್ದು. ಸೊ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ, ಅದರಲ್ಲೂ ಕಾವೇರಿಯನ್ನೇ ನಂಬ್ಕೊಂಡಿರುವಂತಹ ಬೆಂಗಳೂರಿಗೆ ಈ ಬಾರಿ ನೀರಿನ ಹಾಹಾಕಾರ ಈಗಾಗಲೇ ಶುರುವಾಗಿರುವಂಥದ್ದು. ಸೊ ಈಗಾಗಲೇ ಜನರು ಕೂಡ ನೀರಿಗೆ ತತ್ತರಿಸ್ತಾ ಇದ್ದಾರೆ ಅಂತ ಅನ್ಬೋದು. ಒಂದು ಟ್ಯಾಂಕರ್ಗಳ ಮೂಲಕ ನೀರನ್ನು ತರಿಸ್ಕೊಂಡು ನೀರುಗಳ ಒಂದು ಬವಣೆಯನ್ನು ಒಂದು ಅದರ ಮೊರೆ ಹೋಗಿರುವಂಥದ್ದು. ಸೊ ಇದರ ನಡುವೆ ಒಂದು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಒಂದು ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಒಂದು ಮಾನವೀಯವಾದಂಥ ಒಂದು ಸಾಮಾಜಿಕ ಕಳಕಳಿ ಉಳ್ಳಂಥ ಒಂದು ಕೆಲಸವನ್ನು ಮಾಡೋ ಮುಖಾಂತರ ಇತರ ನಟರ ಅಭಿಮಾನಿಗಳಿಗೆ ಅವರು ಒಂದು ರೀತಿಯಲ್ಲಿ ಮಾದರಿಯಾಗಿದ್ದಾರೆ ಅಂತ ಅನ್ಬೋದು. ಏನು ಇತ್ತೀಚೆಗೆ ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಒಂದು ಟ್ರೆಂಡ್ ಬಂದಂಥ ಕಾಲದಿಂದಲೂ ಕೂಡ ಇತ್ತೀಚೆಗೆ ಬೇರೆ ನಟ ನಟಿಯರ ಅವರ ಅಭಿಮಾನಿಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಬ್ಬರ ನಟರ ಫ್ಯಾನ್ಸ್ಗಳು ಮತ್ತೊಬ್ಬರ ಕಾಲುಗಳನ್ನು ಎಳೆಯುವ ಮುಖಾಂತರ ಕೆಲಸಕ್ಕೆ ಬಾರದ ಒಂದು ಪೋಸ್ಟ್ಗಳನ್ನು ಮಾಡುವ ಮುಖಾಂತರ ಒಂದು ಕಾಲವನ್ನು ಕಳೀತಾರೆ. ಆದರೆ ಈ ಬೇಸಿಗೆಯ ಆರಂಭದಲ್ಲೇ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಒಂದು ಉತ್ತಮವಾದಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಅನ್ಬೋದು. ಏನು ಧ್ರುವ ಸರ್ಜಾ ಅವರ ಅಣತಿಯ ಮೇರೆಗೆ ಅವನು ಈಗಾಗಲೇ ಬೆಂಗಳೂರಿನಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆ ನಿಟ್ಟಿನಲ್ಲಿ ಧ್ರುವ ಸರ್ಜಾ ಅವರು ಕೂಡ ಒಂದು ಮಹತ್ವದ ಒಂದು ಮನವಿ ಮತ್ತು ಒಂದು ಸೂಚನೆಯನ್ನು ಅವರ VIP ಗಳಿಗೆ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಏನಂತಂದರೆ ಯಾರ್ಯಾರು ಅಂದರೆ ಉಳ್ಳವರು ಅಂದರೆ ದುಡ್ಡಿರುವಂಥವ್ರು ಅವರ ಮನೆಗಳಿಗೆ ನೀರಿಲ್ಲ ಅಂತಂದರೆ ಅವರು ಒಂದು ಟ್ಯಾಂಕರ್ ಮುಖಾಂತರ ನೀರನ್ನು ತರಿಸ್ಕೋತಾರೆ. ಆದರೆ ಬಡವರು ಅವರು ಸರ್ಕಾರದವರು ಕೊಡುವಂಥ ನೀರನ್ನೇ ನಂಬಿಕೊಂಡಿರುವಂಥವ್ರು, ಅವರಿಗೆ ಒಂದು ವೇಳೆ ಕಾರ್ಪೊರೇಷನ್ ನೀರು ಬಂದಿಲ್ಲ ಅಂತಂದರೆ ಅವರು ದುಡ್ಡನ್ನು ಕೊಟ್ಟು ನೀರನ್ನು ಖರೀದಿ ಮಾಡೋದಕ್ಕೆ ಶಕ್ತಿ ಇರಲ್ಲ. ಅಂತಹ ಪ್ರದೇಶಗಳಿಗೆ, ಅಂತಹ ಬಡವರು ಇರುವಂತಹ ಜಾಗಗಳಿಗೆ ಸಾಧ್ಯವಾದಷ್ಟು ಕುಡಿಯುವ ನೀರಿನ ಪೂರೈಕೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಒಂದು ಮನವಿಯನ್ನು ಮಾಡಿದ್ದು. ಸೊ ಈಗ ಅವರ ಒಂದು ಮನವಿಯ ಮೇರೆಗೆ ಧ್ರುವ ಸರ್ಜಾ ಅವರ VIP ಗಳು ನಿಜವಾಗ್ಲೂ ಕೂಡ ಒಂದು VIP ಆದಂತಹ ಒಂದು ಕೆಲಸವನ್ನೇ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಒಂದು ಸ್ಟ್ಯಾಂಡರ್ಡ್ ಆದಂಥ ಒಂದು ಅದ್ಭುತವಾದಂಥ ಒಂದು ಕೆಲಸವನ್ನೇ ಮಾಡಿರ್ಬೋದು. ಸೊ ಮೊದಲಿಗೆ ಈಗಾಗಲೇ ಧ್ರುವ ಸರ್ಜಾ, ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕೆಂಗೇರಿಯ ಒಂದು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇವತ್ತಿನಿಂದ ಕುಡಿಯುವ ನೀರಿನ ಒಂದು ಪೂರೈಕೆ ಮಾಡುವ ಮುಖಾಂತರ ಇತರ ನಟಿಯರ ಅಭಿಮಾನಿಗಳಿಗೆ ಮಾದರಿಯಾಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ಬೋದು. ಚಿರು ಸೇವೆ ಅನ್ನುವಂಥ ಒಂದು ಚಿರಂಜೀವಿ ಸರ್ಜಾ ಅವರ ಒಂದು ನೆನಪಿನಲ್ಲಿ ಈಗಾಗಲೇ ಇವತ್ತಿನಿಂದ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕೆಂಗೇರಿಯ ಸುತ್ತಮುತ್ತಲ ಗ್ರಾಮಗಳಿಗೆ, ಯಾವ ಒಂದು ಆ ಗ್ರಾಮಗಳಿಗೆ ಯಾರು ಅತಿ ಕಡು ಬಡವರಿದ್ದಾರೆ, ಕುಡಿಯುವ ನೀರಿಗೆ ಎಲ್ಲಿ ಸಮಸ್ಯೆ ಇದೆ ಅಂಥ ಜಾಗಗಳಿಗೆ ಒಂದು ಶುದ್ಧ ನೀರನ್ನು ಟ್ಯಾಂಕರ್ಗಳ ಮುಖಾಂತರ ಒಂದು ಪೂರೈಕೆ ಮಾಡುವ ಮುಖಾಂತರ ಕುಡಿಯುವ ನೀರಿನ ಒಂದು ಬವಣೆಯನ್ನು ನೀರಿಸುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅನ್ಬೋದು. ಅದರ ಜೊತೆಗೆ ಇವತ್ತು ಮಾಡಿರುವಂಥ ಒಂದು ಕೆಂಗೇರಿಗೆ ಮಾತ್ರ ಈ ಒಂದು ಕೆಲಸವನ್ನು ಸೀಮಿತ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಬೆಂಗಳೂರೇ ಮಾತ್ರ ಅಲ್ಲ, ರಾಜ್ಯದ ಮೂಲೆಗಳಲ್ಲೂ ಕೂಡ ಯಾವ ಜಾಗದಲ್ಲಿ, ಯಾವ ಊರಿನಲ್ಲಿ ನೀರಿನ ಸಮಸ್ಯೆ ಬರುತ್ತೋ ಆ ಊರಿನ ಜನರಿಗೆ ಕುಡಿಯುವ ನೀರಿನ ಒಂದು ಸಪ್ಲೈ ಮಾಡುವಂತಹ ಒಂದು ಉತ್ತಮ ಕೆಲಸವನ್ನು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಮಾಡೋದಕ್ಕೆ ಒಂದು ಪಣ ತೊಟ್ಟಿದ್ದಾರೆ ಅಂತ ಅನ್ಬೋದು. ಅದಕ್ಕೆ ಮುನ್ನುಡಿಯಾಗಿ ಇವತ್ತಿನಿಂದ ಕೆಂಗೇರಿಯ ಸುತ್ತಮುತ್ತಲ ಜಾಗಗಳಿಗೆ ಯಾರಿಗೆ ನೀರಿನ ಅವಶ್ಯಕತೆ ಇದೆ, ಅದರಲ್ಲೂ ಕುಡಿಯುವ ನೀರಿನ ಅವಶ್ಯಕತೆ ಇರುವಂತಹ ಸ್ಥಳಗಳಿಗೆ ಟ್ಯಾಂಕರ್ಗಳ ಮುಖಾಂತರ ಹೋಗಿ ಅವರಿಗೆಲ್ಲರಿಗೂ ಕೂಡ ನೀರನ್ನು ಪೂರೈಕೆ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದಿರುವಂಥದ್ದು. ಇದರ ಜೊತೆಗೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕೂಡ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಕೂಡ ವೈರಲ್ ಆಗಿತ್ತು. ತಾಯಿಯೇ ತನ್ನ ಪುಟ್ಟ ಮಗುವಿಗೆ ಒಂದು ಹಿಂಸೆಯನ್ನು ಕೊಟ್ಟಿದ್ರು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆ ಮಗುವನ್ನು ಕೂಡ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಒಂದು ವೇಳೆ ಮಗುವನ್ನು ದತ್ತು ಪಡೆಯೋದಕ್ಕೆ ಅವಕಾಶ ಇದ್ದೇ ಆದರೆ ಆ ಮಗುವನ್ನು ದತ್ತು ಪಡೆದು ಆ ಮಗುವಿಗೆ ಬೇಕಾದಂತಹ ಒಂದು ವಿದ್ಯಾಭ್ಯಾಸ ಇರ್ಬೋದು, ಆ ಮಗುವಿನ ಒಂದು ಮುಂದಿನ ಒಂದು ಭವಿಷ್ಯವನ್ನು ಕಟ್ಕೊಡೋದಕ್ಕೆ ಕೂಡ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ. ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ
ಪ್ರಕಾರ ಇವತ್ತು ಸಂಜೆ ಒಳಗಡೆ ಆ ಮಗು ಈಗಾಗಲೇ ಒಂದು ಮಕ್ಕಳ ಆಶ್ರಮದಲ್ಲಿ ಇರುವಂಥದ್ದು ಅಲ್ಲಿಗೆ ಹೋಗಿ ಆ ಮಗುವನ್ನು ದತ್ತು ಪಡೆಯೋದಕ್ಕೆ ಅವಕಾಶ ಇದೆಯಾ, ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಕೆಲಸವನ್ನು ಮಾಡೋದಕ್ಕೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಹೋಗ್ತಿರುವಂಥದ್ದು. ಸೊ ಅದಾದ ನಂತರ ಒಂದು ವೇಳೆ ಏನಾದರೂ ಆ ಮಗುವನ್ನು ದತ್ತು ಪಡೆಯೋದಕ್ಕೆ ಅವಕಾಶ ಇದ್ದಿದ್ದೆ ಆದರೆ ಆ ಮಗುವನ್ನು ದತ್ತು ಪಡೆದು ಆ ಮಗುವಿಗೆ ಒಂದು ಭವಿಷ್ಯವನ್ನು ಕಟ್ಕೊಡೋದಕ್ಕೆ ಒಂದು ಪಣ ತೊಟ್ಟಿದ್ದಾರೆ. ಸೊ ಈ ಒಟ್ಟಾರೆಯಾಗಿ ಈ ಬೇಸಿಗೆಯಲ್ಲಿ ಜನರ ಕುಡಿಯುವ ನೀರಿನ ಬವಣೆಯ ಜೊತೆಗೆ ಆ ಮಗುವಿನ ಭವಿಷ್ಯದತ್ತ ಕೂಡ ಆ ಧ್ರುವ ಸರ್ಜಾ ಅವರು ಅಭಿಮಾನಿಗಳು ಒಂದು ಕಣ್ಣು ಬಿಟ್ಟಿರುವಂಥದ್ದು ನಿಜಕ್ಕೂ ಕೂಡ ಆಟ್ಸಪ್ ಹೇಳುವಂತಹ ಕೆಲಸ. ಸೊ ಏನು ಧ್ರುವ ಸರ್ಜಾ ಅವರ ಈ ಅಭಿಮಾನಿಗಳು ಈ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಒಂದು ಬವಣೆಯನ್ನು ತೀರಿಸ್ತಿದ್ದಾರೆ, ಅದೇ ರೀತಿಯಾಗಿ ಎಲ್ಲ ನಟ ನಟಿಯರ ಎಲ್ಲ ಜನರು ಕೂಡ ಈ ಒಂದು ಕೆಲಸಕ್ಕೆ ಮುಂದಾದರೆ ಎಲ್ಲರಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎಲ್ಲಿ ಇರುತ್ತೆ ಅವರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ತೀರಿಸಿದ್ದೇ ಆದರೆ ನಿಜಕ್ಕೂ ಕೂಡ ಈ ಬೇಸಿಗೆಯಲ್ಲಿ ಯಾರಿಗೂ ಕೂಡ ನೀರಿನ ಸಮಸ್ಯೆ ಕಾಣಿಸೋದೇ ಇಲ್ಲ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಒಂದು ವಿಶೇಷವಾದಂಥ ಸುದ್ದಿಯಾಗಿತ್ತು. ನಾಳೆ ಕೂಡ ನಮ್ಮ ನ್ಯೂಸ್ 18 ಡಿಜಿಟಲಲ್ಲಿ ಒಂದು ವಿಶೇಷವಾದಂಥ ವಿಚಾರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.